ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ತುಂಬಾ ಜನ ಕೇಳ್ತಾರೆ, ನನ್ನ ತಲೆ ಕೂದಲಿಗೆ ಏನೇನೋ ಅಪ್ಲೈ ಮಾಡ್ತಿದ್ದೀನಿ, ಕೂದಲು ಉದ್ದ ಬರ್ತಾ ಇಲ್ಲ, ಏನು ಮಾಡಬೇಕು, ಒಂದು ಯಾವುದಾದ್ರು ಬೆಸ್ಟ್ ಹೋಮ್ ರೆಮಿಡಿ ಹೇಳಿ ಅಂತ ತುಂಬ ಜನ ಕೇಳಿದ್ದೀರಾ. ಸೊ ಈ ಒಂದು ಹೋಮ್ ರೆಮಿಡಿಯಿಂದ ಯಾಕೆ ನಿಮ್ಮ ತಲೆ ಕೂದಲು ಉದ್ದ ಬರಲ್ಲ ಅಂತ ನೋಡೋಣ. ಮೊದಲನೇದಾಗಿ ನಿಮ್ಮ ಹೇರ್ ಲೆಂತ್ನ ಈಗಲೇ ಎದ್ದು ಹೋಗ್ಬಿಟ್ಟು ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಒಂದು ಟೇಪ್ ಹಾಕಿ ಚೆಕ್ ಮಾಡಿ, ಎಷ್ಟು ಇಂಚ್ ಇದೆ ನಿಮ್ಮ ತಲೆ ಕೂದಲು ಅಂತ ಹೇಳ್ಬಿಟ್ಟು ಈಗಲೇ ನೀವು ಯಾಕೆ ಕೂತ್ಕೊಂಡಿದ್ದೀರಾ, ಇನ್ನೂ ಎದ್ದೋಗ್ಬಿಟ್ಟು ಈಗಲೇ ನಿಮ್ಮ ಹೇರ್ ಲೆಂತ್ ಚೆಕ್ ಮಾಡ್ಕೊಳ್ಳಿ. ಇನ್ನು 3 months ಹೇರಿಗೆ ಟೇಪನ್ನು ಇಡಿಬೇಡಿ. 3 ತಿಂಗಳ ಕಾಲ ನಿಮ್ಮ ಹೇರ್ ಲೆಂತನ್ನು ಚೆಕ್ ಮಾಡಲೇಬೇಡಿ. ಈ ಒಂದು ಹೇರ್ ಪ್ಯಾಕನ್ನು ವಾರಕ್ಕೆ 1 ರಿಂದ 2 ಬಾರಿ ಅಪ್ಲೈ ಮಾಡ್ತಾ ಬನ್ನಿ. ಇದಕ್ಕೆ ಏನೆಲ್ಲ ಬೇಕು? ಓವರ್ ನೈಟ್ ನೆನೆಸಿಟ್ಟಿರುವಂತಹ ಮೆಂತೆಕಾಳು ನಿಮಗೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. 1 ಹಿಡಿಯಷ್ಟು ನಿಮ್ಮ ಹೇರ್ ಲೆಂತನ್ನು ನೋಡ್ಕೊಳ್ಳಿ, ಎಷ್ಟು ಚಮಚ ಬೇಕಾಗ್ಬೋದು ಅಷ್ಟು ಅಥವಾ ಎಷ್ಟು ಹಿಡಿ ಬೇಕಾಗಬಹುದು ನೋಡ್ಕೊಳ್ಳಿ. ನನ್ನ ಹೇರ್ ಲೆಂತ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದಿಷ್ಟು ಮೆಂತೆಕಾಳನ್ನ ನಾನು ತೊಗೊಳ್ತೀನಿ. ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮೆಂತೆಕಾಳನ್ನ ಓವರ್ ನೈಟು ನೆನೆ ಹಾಕಿಟ್ಬಿಡಿ ನೀರಲ್ಲಿ. ಫಸ್ಟ್ ಒಂದ್ಸಲ ಮೆಂತೆಕಾಳನ್ನ ತೊಳೆದು ನೀರನ್ನು ಚೆಲ್ಲಿ ಆ ನಂತರ ಆ ಮೆಂತೆಕಾಳು ನೆನೆಯೋ ಅಷ್ಟು ಅದಕ್ಕಿಂತ 1 ಇಂಚ್ ಜಾಸ್ತಿ ನೀರು ಹಾಕ್ಬಿಟ್ಬಿಟ್ಟು ಓವರ್ ನೈಟ್ ಇಟ್ಬಿಡಿ. ಬೆಳಗ್ಗೆ ಹೊತ್ತಿಗೆ ಆ ಮೆಂತೆಕಾಳು ಚೆನ್ನಾಗಿ ನೆಂದಿರುತ್ತೆ, ಉಬ್ಬಿರುತ್ತೆ, ಸ್ವಲ್ಪ ದಪ್ಪ ಆಗಿರುತ್ತೆ. ಆ ಮೆಂತೆಕಾಳು ನೀರನ್ನು ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ. ಅದ್ರ ಜೊತೆಗೆ ದಾಸವಾಳದ ಎಲೆ ಹಾಗೆ ಹೂವು, ರೆಡ್ ಕಲರು ವೈಟ್ ಕಲರ್, ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಕಲರ್ ದಾಸವಾಳದ ಎಲೆ ಹೂವು ಇತ್ತು ಅಂದರೆ ಎಲೆಗಳನ್ನ ತೊಗೊಳ್ಳಿ, ಹೂವನ್ನ ತೊಗೊಳ್ಳಿ, 1-2 ಹೂಗಳನ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಾದ್ಮೇಲೆ ಆ ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡಿ. ತುಂಬ ಸಾಫ್ಟಾಗಾದರೆ ತುಂಬ ಒಳ್ಳೆಯದು. ನೈಸ್ ಪೇಸ್ಟ್ ಆದ ನಂತರ ನಿಮ್ಮ ಸ್ಕಾಲ್ಪಿಂದ ಹಿಡಿದು ಕೂದಲು ತುದಿಯವರೆಗೂ ಅಪ್ಲೈ ಮಾಡಬೇಕು. ಯಾರ್ದಾದ್ರೂ ಒಬ್ರು ಹೆಲ್ಪ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಯಾರೂ ಇಲ್ಲ ಅಂದರೆ ತೊಂದರೆ ಇಲ್ಲ, ನೀವೇ ಸ್ಕಾಲ್ಪಿಂದ ಕೂದಲು ತುದಿವರೆಗೂ ಅಪ್ಲೈ ಮಾಡಿ. ತುಂಬ ಈಸಿ ಅಪ್ಲೈ ಮಾಡೋದು. ಪಾರ್ಟ್ ಬೈ ಪಾರ್ಟ್ ಪಾರ್ಟಿಷನ್ ಮಾಡ್ಕೊಳ್ಳಿ. ಪಾರ್ಟಿಷನ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡಿ ಆದಮೇಲೆ ಒಂದು 2 to 3 hours ಹಂಗೆ ಬಿಟ್ಬಿಡಿ. 2 to 3 hours ಆದಮೇಲೆ ತಲೆಗೆ ಫಸ್ಟು ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಡ್ಬಿಟ್ಟು ಸಾಫ್ಟ್ ಮಾಡ್ಕೊಳ್ಳಿ. ಅಂದರೆ 2 to 3 hours ಆದಮೇಲೆ ಅದು ಕಂಪ್ಲೀಟಾಗಿ ಡ್ರೈ ಆಗಿ ಸ್ವಲ್ಪ ಅಂಟಿದಂಗೆ ಆಗಿರುತ್ತೆ. ಸೊ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಒಂದು 5 minutes ಹಂಗೆ ಬಿಟ್ಬಿಡಿ. ಅದು ಚಂದ ನೆಂದು ಅದು ಹಂಗೆ ಬಿಡ್ತಾ ಬರುತ್ತೆ ಹೇರ್ ಪ್ಯಾಕು. ಅದಾದ ನಂತರ ನೀವು 2 ಕೈಗಳಿಂದ ತುಂಬ ಜೋರಾಗಿ ರಫಾಗೆಲ್ಲ ಉಜ್ಜಬಾರ್ದು ತಲೆ ಕೂದಲು, ಜಸ್ಟ್ ಇಷ್ಟೇ ಈ ರೀತಿಯಾಗಿ ಉಜ್ತಾ ಬಂದರೆ ಸಾಕು. ಹೇರ್ ಪ್ಯಾಕ್ ಏನಿದೆ ಅದು ಕಂಪ್ಲೀಟಾಗಿ ಬಿಡ್ತಾ ಬರುತ್ತೆ. ಮತ್ತು ನೀರನ್ನು ಹಾಕ್ಕೊಂಡ್ಬಿಟ್ಟು ಹೇರ್ ವಾಶ್ ಮಾಡಿಕೊಂಡ್ರೆ ಸಾಕು. ಶ್ಯಾಂಪೂನ ಯೂಸ್ ಮಾಡಬಾರ್ದಾ ಅಂತ ಕೇಳೋದಾದರೆ ನೀವು ಶ್ಯಾಂಪೂನ ಯೂಸ್ ಮಾಡಬಹುದು. ಪ್ರತಿ ಸತಿ ಹೇರ್ ವಾಶ್ಗೆ ನೀವು ಒಂದಿಷ್ಟು ಕ್ವಾಂಟಿಟಿಯಲ್ಲಿ ತೊಗೊಳ್ತಾ ಇದ್ದೀನಿ ಅಂತಂದರೆ ಈ ಹೇರ್ ಪ್ಯಾಕ್ ಹಾಕಿ ಹೇರ್ ವಾಶ್ ಮಾಡಿದಾಗ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡು ಹೇರಿಗೆಲ್ಲ ಅಪ್ಲೈ ಮಾಡಿಬಿಟ್ಟು ಹೇರ್ ವಾಶ್ ಮಾಡ್ಕೊಂಡು ಬಂದರೆ ಮುಗೀತು. ಹೇರ್ ವಾಶ್ ಆದಮೇಲೆ ಕಂಡೀಷ್ನರ್ ಯೂಸ್ ಮಾಡಬಹುದು. ನೀವು ಪ್ರತಿದಿನ ರೆಗ್ಯುಲರ್ ಕಂಡೀಷ್ನರ್ ಯೂಸ್ ಮಾಡೋರಿದ್ರೆ ನೀವು ಯೂಸ್ ಮಾಡಬಹುದು, ಏನೂ ತೊಂದರೆ ಇಲ್ಲ. ಬಟ್ ಯೂಸ್ ಮಾಡಿಲ್ಲ ಅಂದರೂ ಏನೂ ತೊಂದರೆ ಇಲ್ಲ. ಹೇರ್ ಪ್ಯಾಕ್ ಹಾಕಿದಾಗ ಕಂಡೀಷ್ನರ್ ಯೂಸ್ ಮಾಡಿಲ್ಲ ಅಂದರೂ ಏನು ಪ್ರಾಬ್ಲಮ್ ಇಲ್ಲ. ನೀವು ಕಂಡೀಷ್ನರ್ ಯಾಕೆ ಯೂಸ್ ಮಾಡ್ತೀರಾ? ಸಾಫ್ಟಾಗಿ ಸ್ಮೂತಾಗಿ ಕಾಣಿಸ್ಲಿ ಹೇರು ಅಂತ ಹೇಳ್ಬಿಟ್ಟು ನೀವು ಕಂಡೀಷ್ನರ್ನ ಯೂಸ್ ಮಾಡಿಲ್ಲ ಅಂದರೂ ಏನೂ ತೊಂದರೆ ಇಲ್ಲ ಈ ಒಂದು ಹೇರ್ ಪ್ಯಾಕ್ ಹಾಕಿದಾಗ. ಯಾಕಂದರೆ ಹೇರ್ ವಾಶ್ ಮಾಡುವಾಗಲೇ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಹೇರು ಸ್ಮೂತಾಗಿ ಸಿಲ್ಕಿಯಾಗಿ ಕಾಣಿಸ್ತಿದೆ ಅಂತ ನಿಮಗೆ ಆಗಲೇ ಗೊತ್ತಾಗುತ್ತೆ. ಸೊ ಈ ಒಂದು ಹೇರ್ ಪ್ಯಾಕಿಂದ ಇಷ್ಟೆಲ್ಲ ಲಾಭಗಳಿದೆ. ಡ್ಯಾಂಡ್ರಫ್ ಅಂತೂ ನೀವು ಕೇಳಲೇಬೇಡಿ. ನೀವು ಸ್ಕಾಲ್ಪಿಗೆ ಹೇರ್ ಪ್ಯಾಕ್ ಹಾಕ್ತಿದ್ದಂಗೆ ಒಂದೇ ವಾಶಲ್ಲಿ ಡ್ಯಾಂಡ್ರಫ್ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಈಗ ಕೆಲವ್ರಿಗೆ ಡೌಟು, ನಾನು ಈ ಹೇರ್ ಪ್ಯಾಕ್ನ ಯೂಸ್ ಮಾಡಲ್ಲ ಅಥವಾ ನೀವು ಮೊದಲು ಹೇಳಿರುವಂತಹ ವಿಡಿಯೋದಲ್ಲಿ ಆ ಒಂದು ಹೇರ್ ಪ್ಯಾಕ್ನ ಯೂಸ್ ಮಾಡಲ್ಲ. ನೀವು ಯಾವಾಗ ಫ್ರೀ ಇರ್ತೀರೋ, ನಿಮ್ಗೆ ಯಾವುದು ತುಂಬ ಚೆನ್ನಾಗಿ ಹಿಡಿಯುತ್ತೆ ಅಂತ ಅನ್ಸುತ್ತೋ ನೀವು ಆ ಹೇರ್ ಪ್ಯಾಕ್ನ ಟ್ರೈ ಮಾಡ್ತಾ ಬನ್ನಿ. 100% ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಹೇರು ಸ್ಮೂತು ಸಿಲ್ಕಿ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ ಈ ಒಂದು ಹೇರ್ ಪ್ಯಾಕಿಂದ. ಸೊ ನಿಮಗೇನಾದರೂ ಸ್ಕಿನ್ ಕೇರ್, ಹೇರ್ ಕೇರ್ ವೀಡಿಯೋಸ್ ಏನಾದರೂ ಬೇಕು ಅಂದರೆ ಈ ಪೇಜಲ್ಲಿ ಎಲ್ಲ ಥರ ವೀಡಿಯೋಸ್ ಇದೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಏನು ಹೇಳ್ತೀನಿ ಅಂದರೆ ಅಕ್ಕಿ ತೊಳೆದಿದ್ದ ನೀರು, ಓವರ್ ನೈಟು ಸೋಕ್ ಮಾಡುವಂತಹ ನೀರು, 1-2 ಸತಿ ಅಕ್ಕಿನ ತೊಳೆದ್ಬಿಟ್ಟು ಚೆಲ್ಬಿಡಿ ನೀರನ್ನ. 3rd ಟೈಮು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಓವರ್ ನೈಟು ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಆ ನೀರಲ್ಲಿ ನಿಮ್ಮ ತಲೆ ಕೂದಲನ್ನ ಹಾಕಿ ಆನಂತರ ಸ್ಪ್ರೇ ಮಾಡ್ಕೊಳ್ಳಿ. ಕೂದಲಿಗೆ ಫುಲ್ಲು ಸ್ಪ್ರೇ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ತಲೆ ಕೂದಲು ತುಂಬ ಚೆನ್ನಾಗಿ ಸಾಫ್ಟಾಗಿ ಸ್ಮೂತಾಗಿ ಆಗುತ್ತೆ. ಹೇರ್ ಲೆಂತ್ ಬರೋಕ್ಕೆ ಸಿಕ್ಕಾಬಿಟ್ಟೆ ಹೆಲ್ಪ್ ಮಾಡುತ್ತೆ. ಆಫ್ಟರ್ 3 months 3 ತಿಂಗಳು ಆದ ನಂತರ ನಿಮ್ಮ ಹೇರ್ ಲೆಂತನ್ನು ಅದೇ ಟೇಪಿಂದ ಚೆಕ್ ಮಾಡಿ ನೀವೇ ಶಾಕ್ ಆಗ್ತೀರಾ, ಹೇರ್ ಲೆಂತ್ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಅಕ್ಕಿ ತೊಳೆದಿದ್ದ ನೀರನ್ನ ಇದರಲ್ಲಿ ಆ್ಯಡ್ ಮಾಡಿ. ಪ್ರತಿದಿನ ನೀವು ತಲೆಯಲ್ಲಿ ಎಣ್ಣೆ ಎಲ್ದಾಗ ಅಕ್ಕಿ ತೊಳೆದಿದ್ದ ನೀರಲ್ಲಿ ನೀರನ್ನ ನೆನೆಸಿ ಹಿಂಗೆ ಬಿಟ್ಬಿಡಿ, ಇಲ್ಲಿಗೆಲ್ಲ ಸ್ಪ್ರೇ ಮಾಡ್ಕೊಳ್ಳಿ. ಮತ್ತೆ ತೊಳಿಬೇಕಾ ಏನಿಲ್ಲ. ನೀವು ರೆಗ್ಯುಲರಾಗಿ 2 days 3 days ಬಿಟ್ಟು ಹೇರ್ ವಾಶ್ ಮಾಡ್ತೀರಲ್ಲ, ಹಾಕಿ ತೊಳೆದ್ರೆ ಸಾಕು. ಪ್ರತಿದಿನ ಅಕ್ಕಿ ತೊಳೆದಿದ್ದ ನೀರನ್ನು ಆ ರೀತಿಯಾಗಿ ಯೂಸ್ ಮಾಡ್ತಾ ಬನ್ನಿ. 100% ನಿಮ್ಮ ಹೇರ್ ಲೆಂತ್ ತುಂಬ ಚೆನ್ನಾಗಾಗುತ್ತೆ, ಹೇರ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಜಂಕ್ ಫುಡ್ನ ಅವಾಯ್ಡ್ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ನಿದ್ರೆ ಮಾಡಿ, ಜಾಸ್ತಿ ಸ್ಟ್ರೆಸ್ ತೊಗೋಬೇಡಿ, ಜಾಸ್ತಿ ಯೋಚನೆ ಮಾಡಿಬಿಡಿ.
ಇದಿಷ್ಟು ಮಾಡಿ ನಿಮ್ಮ ಹೇರ್ ಹೆಲ್ದಿ ಆಗಿರುತ್ತೆ. ನಿಮಗಿನ್ನೂ ಸ್ಕಿನ್ ಕೇರ್, ಹೇರ್ ಕೇರ್ಸ್ ಏನಾದರೂ ಟಿಪ್ಸ್ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದ್ರ ಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.